ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಉತ್ತರ ಕರ್ನಾಟಕದ ವಿಶೇಷವಾದ ರಾಗಿ ತಾಲಿಪೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಆರೋಗ್ಯಕರ ಅಡುಗೆ ಇದಂತೂ ತುಂಬಾ ಒಳ್ಳೆಯದು, ತುಂಬ ಗಟ್ಟಿ ಕೂಡ ಇದು. ಇದನ್ನು ತಿಂದರೆ ಇಡೀ ದಿನ ಹಾಗೆ ಇರ್ಬೋದು. 2 ತಾಲಿಪೇಟ್ ತಿಂದರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 kg ಹಿಟ್ಟನ್ನು ತೊಗೊಂಡಿದ್ದೀನಿ. ಲೋಟದಲ್ಲಿ ಅಳತೆ ಮಾಡಿದ್ರೆ ಒಂದು 5 ಲೋಟದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲೊಂದು 20 ತಾಲಿಪೇಟನ್ನ ಮಾಡ್ತಾಯಿದ್ದೀನಿ. ಒಂದು 10 ಜನ ಆದರೂ ಆರಾಮಾಗಿ ತಿನ್ಬೋದು. ಇಲ್ಲಿ 5 ಲೋಟದಷ್ಟು ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ನಾನು ಈ ಲೋಟದಲ್ಲಿನೇ 1.5 ಲೋಟದಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಕೆಲವರು ಹಾಗೆ ತಣ್ಣೀರಲ್ಲೇ ಕಲಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಯಾವುದೇ ಕಾರಣಕ್ಕೂ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ. ಈಗ ಇದಕ್ಕೆ 1 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಈಗ 5 ಲೋಟ ಅಳೆದು ಇಟ್ಕೊಂಡಿದ್ವಲ್ಲ ಹಿಟ್ಟನ್ನು, ಅದರಲ್ಲೇ 1.5 ಲೋಟದಷ್ಟು ಹಿಟ್ಟನ್ನು ಇದಕ್ಕೆ ಹಾಕಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. 5 ನಿಮಿಷ ಆದಮೇಲೆ ಮುದ್ದೆ ಮಾಡ್ಕೋತೀವಲ್ಲ, ಅದೇ ರೀತಿ ಮುದ್ದೆ ಕೋಲಲ್ಲಾದರೂ ಅಥವಾ ಚಮಚದಲ್ಲಾದರೂ ಈ ಥರ ಹಿಟ್ಟನ್ನು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಹಿಟ್ಟಿಗೆ ಸೇರಿಸ್ಕೋಬೇಕು. ಈ ಒಣ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕು. ನಾವಿವಾಗ ಇದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 3 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪು 1 ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. 2-3 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. 4-5 ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಒಂದು 3 ಟೀ ಚಮಚದಷ್ಟು ಜೀರಿಗೆನ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಟ್ಟಾಣಿಲಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಮೊದಲಿಗೆ ಪೂರ್ತಿಯಾಗಿ ಕಲಿಸ್ಕೋಬೇಕು. ಇವಾಗ ಹಿಟ್ಟು ಮಾಡ್ಕೊಂಡಿದ್ದು, ಬೇಯಿಸಿದ ಹಿಟ್ಟು ಮಾಡ್ಕೊಂಡಿದ್ದೀವಲ್ಲ, ಅದ್ರ ಜೊತೆ ಈ ಒಣ ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೋಬೇಕು. ಪೂರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬರಬೇಕು. ಶುರುನಲ್ಲೇ ತಣ್ಣೀರು ಹಾಕ್ಕೋಬೇಡಿ. ಈ ಹಿಟ್ಟನ್ನು, ಬಿಸಿ ಇರೋ ಹಿಟ್ಟನ್ನು ಈ ಒಣ ಹಿಟ್ಟಿಗೆ ಸರಿಯಾಗಿ ಸೇರಿಸ್ಕೋಬೇಕು. ಆನಂತರ ತಣ್ಣೀರು ಹಾಕಿ ಇದನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು. ನೋಡಿ, ಈ ಹದವಾಗಿ ಕಲಿಸ್ಬೇಕು. ಸ್ವಲ್ಪ ಮೆತ್ತಗೆ ಇರುತ್ತೆ ಈ ಹಿಟ್ಟು. ತಾಲಿಪೇಟ್ ತಟ್ಟೋದಕ್ಕೆ ಆರಾಮಾಗಿ ಬರುತ್ತೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಇವಾಗ ಇದನ್ನು ನಾವು ತಾಲಿಪೇಟ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಮಾಡಿ ಇಟ್ಕೊಳ್ಳೋಣ. ಎಲ್ಲವನ್ನು ನಾನು ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ಒಂದು 20 ಉಂಡೆನಾದರೂ ಆಗಿದೆ. ಇದನ್ನು ಒಂದು ಸಣ್ಣ ಪಾತ್ರೆಗೆ ಈಗ ಎತ್ತಿಡ್ಕೊತಾ ಇದ್ದೀನಿ. ಈಗ ತಾಲಿಪೇಟು ಮಾಡೋದಕ್ಕೆ ರೆಡಿಯಾಗಿದೆ. ಅಷ್ಟರಲ್ಲೊಂದು ಚಟ್ನಿನ ಮಾಡ್ಕೊಬರೋಣ ಬನ್ನಿ. ಒಂದು ಮಧ್ಯಮ ಗಾತ್ರದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿಯೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದಾದರೆ ಚಟ್ನಿ ತುಂಬ ತರ್ತರಿಯಾಗಿ ಚೆನ್ನಾಗಿ ಬರುತ್ತೆ. ತುರಿದಿದ್ದಾದರೆ ತುಂಬ ಪೇಸ್ಟ್ ಆಗುತ್ತೆ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕರಿಬೇವು, 7-8 ಹಸಿಮೆಣಸಿಕಾಯಿನ ಹುರಿದು ಹಾಕೋತಾ ಇದ್ದೀನಿ. ಹುರಿದು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಒಂದು 100 ಗ್ರಾಮಷ್ಟು ಕಡಲೆನ ಹಾಕೋತಾ ಇದ್ದೀನಿ, ಅಂದರೆ ಪುಟಾಣಿನ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ, ಅಂದರೆ ಒಂದು ಅರ್ಧ ಟೀ ಚಮಚ, 1/4 ಟೀ ಚಮಚ ಹಾಕಿದ್ರೆ ಸಾಕು. ಇಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ರುಬ್ಕೋತಾ ಇದ್ದೀನಿ. ಆನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು. ಆನಂತರ ಸಾಸಿವೆ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಆನಂತರ ಒಗ್ಗರಣೆನ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ರುಬ್ಬಿರೋ ಅಂಥ ಚಟ್ನಿನ ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಈ ರಾಗಿ ತಾಲಿಪಟ್ಟಿಗೆ ಸ್ವಲ್ಪ ಚಟ್ನಿ ಗಟ್ಟಿಯಾಗಿದ್ರೇ ರುಚಿ ಜಾಸ್ತಿ. ತುಂಬಾ ನೀರು ಮಾಡ್ಕೋಬೇಡಿ. ಇವಾಗ ಚಟ್ನಿ ರೆಡಿ ಆಯಿತು. ಇವಾಗ ತಾಲಿಪಟ್ಟು ತಟ್ಟಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರನ್ನು ತೊಗೋಬೋದು, ಅಥವಾ ಪ್ಲಾಸ್ಟಿಕ್ ಪೇಪರ್, ಎಣ್ಣೆ ಕವರ್ ಕೂಡ ತೊಗೊಂಡು ಮಾಡ್ಬೋದು. ಇದಕ್ಕೆ ಮೊದಲು ಎಣ್ಣೆನ ಹಚ್ಕೋಬೇಕು ತಳದಲ್ಲಿ. ಆನಂತರ ಈ ಉಂಡೆನ ತೊಗೊಂಡು ಕೈನ ತಣ್ಣೀರಲ್ಲಿ ಅದ್ಕೊಂಡು ಈ ಥರ ತಟ್ತಾ ಬರಬೇಕು. ಪೂರ್ತಿ ತೆಳ್ಳಗೆ ತಟ್ತಾ ಬರಬೇಕು. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ. ತುಂಬ ತೆಳ್ಳಗೆ ತಟ್ಬಿಟ್ರೆ ದೋಸೆ ಹದಕ್ಕೆ ಬಂದುಬಿಡುತ್ತೆ ತಾಲಿಪೇಟು. ಅದು ಕೂಡ ಅಷ್ಟು ರುಚಿಯಾಗಿರೋದಿಲ್ಲ. ಸ್ವಲ್ಪ ದಪ್ಪ ಇರಬೇಕು. ಹಾಗಂತ ತುಂಬ ದಪ್ಪ ತಟ್ಟಬೇಡಿ,
ಅದು ಬೇಯೋದು ಇಲ್ಲ ಕೂಡ. ಇಷ್ಟು ತೆಳ್ಳಗಿದ್ದರೆ ಸಾಕು ನೋಡಿ, ಈ ಹದದಲ್ಲಿ ಇರಬೇಕು ತಾಲಿಪೆಟ್ಟು. ಇವಾಗ ಪೂರ್ತಿಯಾಗಿ ತಟ್ಕೊಂಡಿದ್ದೀನಿ. ಹಂಚನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದು ತಟ್ಟಿ ಆಗಿದೆ ನೋಡಿ. ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ, ಇಷ್ಟು ದಪ್ಪ ಇರಬೇಕು. ತೋರಿಸ್ತಾ ಇದ್ದೀನಿ. ಅನಂತರ ಇದನ್ನು ಹಂಚು ಮೇಲೆ ಹಾಕ್ಕೊಳ್ಳೋಣ. ಹಂಚಿಗೆ ಮೊದಲಿಗೆ ಫಸ್ಟು ಎಣ್ಣೆನ ಒರೆಸ್ಕೋಬೇಕು. ಹಂಚು ಕಾದಿದೆ ನೋಡಿ. ಇವಾಗ ಇದಕ್ಕೂ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಆನಂತರ ಈ ತಾಲಿಪೆಟ್ಟನ್ನ ಇದ್ರ ಮೇಲೆ ಹಾಕಬೇಕು. ಈ ಪೇಪರ್ ಸಮೇತ ಹಾಕ್ತಾಯಿದ್ದೀನಿ ನೋಡಿ ಮೇಲೆ. ಆನಂತರ ಒಂದು ಸೈಡಲ್ಲಿ ಮಾತ್ರ ತಾಲಿಪೆಟ್ಟನ್ನ ಹಂಚಿಗೆ ಬಿಡಿಸಿ ಪೇಪರ್ನ ಮೇಲೆ ಎತ್ಬಿಟ್ರೆ ಆರಾಮಾಗಿ ಬಂದುಬಿಡುತ್ತೆ. ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ. ನಾವು ಹಿಟ್ಟನ್ನು ಬೇಯಿಸಿ ಜಿಗಿ ಮಾಡಿ ಒಣ ಹಿಟ್ಟಿಗೆ ಸೇರಿ ಕಲಸಿದ್ವಲ್ಲ, ಆ ರೀತಿ ಮಾಡೋದ್ರಿಂದ ತಾಲಿಪೆಟ್ಟು ಎಲ್ಲೂ ಅಂಟೋದಿಲ್ಲ. ಬರೀ ತಣ್ಣೀರಲ್ಲೇ ಕಲಸಿದ್ರೆ ತಾಲಿಪೆಟ್ಟು ಅಂಟೋ ಚಾನ್ಸ್ ಇರುತ್ತೆ, ಹತ್ಕೊಂಡ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಇವಾಗ ಇದ್ರ ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಆವಾಗ ತಿರುಗಿಸಿ ಹಾಕ್ಕೊಂಬಿಡೋಣ. ತಿರುಗಿಸಿ ಹಾಕಿಸ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಮಾಡುವಾಗ ಉರಿ ಸ್ವಲ್ಪ ಜೋರಾಗೇ ಇರಬೇಕು, ಸಣ್ಣ ಮಾಡ್ಕೋಬೇಡಿ. ಇದು ಬೇಯೋದು ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ, ಬೇಗ ಬೇಗ ಬೆಂದು ಬಿಡೋದಿಲ್ಲ. ಅಂಚೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು, ಎಲ್ಲ ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು. ಅಂಚನ್ನೆಲ್ಲ ನೀಟಾಗಿ ಈ ಸೈಡಲ್ಲಿ ಮಾಡಿಕೊಂಡು ಸರಿಯಾಗಿ ಬೇಯಿಸ್ಕೋಬೇಕು ಒತ್ತಿ. ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಮುಕ್ಕಾಲು ಭಾಗ ಆಗ್ತಾ ಬಂದಿದೆ ನೋಡಿ. ಕೊನೆಯಲ್ಲಿ ಈ ಅಂಚನ್ನೆಲ್ಲ ಚೆನ್ನಾಗಿ ಸುಟ್ಕೊಬಿಡೋಣ. ಮಧ್ಯದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ. ಅಂಚನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ತಾಲಿಪೆಟ್ಟು ರೆಡಿಯಾಗಿದೆ ನೋಡಿ. ಇವಾಗ ಇನ್ನೊಂದು ತಾಲಿಪೆಟ್ಟನ್ನ ತಟ್ಟೋಣ. ಮತ್ತೆ ತಟ್ಟುವಾಗೂ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಆನಂತರ ಉಂಡೆನ ಹಾಕ್ಕೊಂಡು ಕೈನ ನೀರಲ್ಲಿ ಎದ್ದಿ ಈ ಥರ ತಟ್ಕೋತಾ ಬರಬೇಕು. ಕೈನ ತಣ್ಣೀರಲ್ಲಿ ಅವಾಗವಾಗ ಎದ್ದುತ್ತಾ ಇರಬೇಕು, ಆವಾಗ ಚೆನ್ನಾಗಿ ತಟ್ಬೋದು. ಇಲ್ಲಾಂದರೆ ಕೈಗೆ ತಾಲಿಪೆಟ್ಟು ಅಂಟ್ತಾ ಇರುತ್ತೆ ನೋಡಿ. ಆಗಿದೆ. ಇವಾಗ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ತಾಲಿಪೆಟ್ಟನ್ನು ಅದೇ ಥರ ಬೇಯಿಸ್ಕೊತಾ ಇದ್ದೀನಿ. ಹಾಕಿದ ತಕ್ಷಣ ತಿರುಗಿಸಿ ಹಾಕಬೇಡಿ. ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆನ ಹಾಕಿ ಆನಂತರ ಒಂದು ಭಾಗ ಬೇಯಬೇಕು. ಪೂರ್ತಿಯಾಗಿ ಒಂದೇ ಸರಿ ಕೆಳಗಡೆ ಬೇಯಿಸ್ಕೋಬೇಡಿ, ಯಾಕೆಂದರೆ ಮೇಲ್ಗಡೆ ಇರೋ ಹಿಟ್ಟು ಬಿರುಕು ಆಗಿಬಿಡುತ್ತೆ ನೋಡಿ. ಈ ಥರ ಆಗ್ತಾ ಬರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಅಲ್ಲಿ ತನಕ ಬಿಡಿ, ಆನಂತರ ತಿರುಗಿಸಿ ಹಾಕೋಬಿಡಿ. ಇವಾಗ ತಿರುಗಿಸಿ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಈ ಭಾಗನ ಚೆನ್ನಾಗಿ ಬೇಯಿಸ್ಕೋಬೇಕು. ಆನಂತರ ಮತ್ತೆ ಹಿಂದೆ ಮುಂದೆ ಮಾಡಿ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು ತಾಲಿಪೆಟ್ಟನ್ನ ಬೇಯಿಸೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಗರಿಗರಿಯಾಗಿ. ಆರೋಗ್ಯಕರ ಅಡುಗೆ, ತುಂಬಾ ಹೆಲ್ದಿ. ಮಕ್ಕಳಿಗಂತೂ ತುಂಬ ಖುಷಿಯಿಂದ ತಿಂತಾರೆ. ರಜಾ ದಿನಗಳಲ್ಲಿ ಈ ಥರದ್ದನ್ನೆಲ್ಲ ಮನೇಲಿ ಮಾಡಿಕೊಟ್ರೆ ಸ್ಕೂಲ್ ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸರಿಯಾಗಿ ಈ ವಿಧಾನನ ಅನುಸರಿಸಿದರೆ ನಿಮ್ಮ ತಾಲಿಪೆಟ್ಟು ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ಇವಾಗ ನೋಡಿ, ಚಟ್ನಿ ಹಾಗೆ ಬೆಣ್ಣೆ ಜೊತೆಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಜೊತೆಗಂತೂ ಚಟ್ನಿ ಪುಡಿ ಇದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.